ಕಾಳಗಿ ತಾಲೂಕಿನ ಶ್ರೀ ನೀಲಕಂಠ ಕಾಳೇಶ್ವರ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಓರಲಿಂಗ ಪೆದ್ದಿಮಠ ಮೈಸೂರು ಇಲ್ಲಿನ 5ನೇ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ದೀಪ ಬೆಳಗ್ಗೆ ಚಾಲನೆಯನ್ನ ನೀಡಿದರು. ಬಳಿಕ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಕಾರ್ಯಕ್ರಮದ ಕುರಿತು ಖ್ಯಾತ ಅಂಬೇಡ್ಕರ್ವಾದಿ ವಿಶೇಷ ಉಪನ್ಯಾಸಕರೂ ಆದ ಕೇಶವಮೂರ್ತಿ ಮೈಸೂರು, ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಮತ್ತು ಭೀಮರಾವ ಟೇಟಿ ಮಾತನಾಡಿದರು. ಸುಮಾರು 10 ಜನ ರಕ್ತದಾನ ಮಾಡಿದ್ರು. ಈ ಸಂದರ್ಭದಲ್ಲಿ ಜಯಂತಿ ಸಮಿತಿಯ ಅಧ್ಯಕ್ಷರಾದ ಕಪಿಲಿಯಸ್ ದೊಡ್ಡಮನಿ, ಗೌರವಾಧ್ಯಕ್ಷರಾದ ಮಾರುತಿ ಮಳಗಿ, ಗ್ರೇಡ್ 2 ತಹಶೀಲ್ದಾರ್ ರಾಜೇಶ್ವರಿ, ಕಾಳಗಿ ಇಒ ಬಸಲಿಂಗಪ್ಪ ಡಿಕ್ಕಿ, ಪಂಚಾಯತ್ ಮುಖ್ಯ ಅಧಿಕಾರಿಗಳಾದ ಪಂಕಜ ಎಂ ಪಟ್ಟಣ್, ರಾಘವೇಂದ್ರ ಗುತ್ತೇದಾರ್, ಶಂಕರ ಹೇರೂರ್, ಕಲ್ಯಾಣರಾವ್ ಡೊಣ್ಣೂರ್, ಭಾರತ್ ಬುಳ್ಳ, ರಮೇಶ್ ಕಿಟ್ಟದ, ದತ್ತು ಗುತ್ತೇದಾರ, ಕದಲಪ್ಪ ಅಂಕನ್, ಸಂತೋಷ್ ಪತಂಗೆ, ಪ್ರೇಮ ಎಸ್, ಹಿರಿಯ ಮುಖಂಡರು, ಮಹಿಳೆಯರು, ಜಯಂತಿ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರಮೇಶ್ ಎಸ್ ಕುಡಹಳ್ಳಿ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಬಾಬಾ ಸಾಹೇಬರು ಮೊಟ್ಟ ಮೊದಲು ಬ್ರಾಹ್ಮಣ ಹೆಣ್ಣುಮಗಳ ಹತ್ರ ಹೋಗ್ತಾರೆ. ಏನಮ್ಮ ನಿನಗೆ ಗಂಡು ಮಗು ಆದ್ರೆ ಏನ್ ಮಾಡ್ತೀಯ? ಅವಳು ಏನ್ ಹೇಳ್ತಾಳೆ ಗೊತ್ತಾ? ಏ ಸಾಹೇಬ್ರೆ, ಕಣ್ಕಣಲ್ವ ನಿಮ್ಗೆ? ಎದುರುಗಡೆ ಕಾಣತಕ್ಕಂತ ಹೈಕೋರ್ಟ್ಗೆ ನನ್ನ ಮಗ ಗಂಡು ಮಗ ಆದ್ರೆ ಹೈಕೋರ್ಟ್ಗೆ ನಾನು ಜಡ್ಜ್ ಮಾಡ್ತೀನಿ ಅಂತಾಳ ಅವಳು. ಬಾಬಾ ಸಾಹೇಬರು ಖುಷಿ ಪಟ್ಬಿಟ್ಟು ಈ ಕಡೆಗೆ ಬರ್ತಾರೆ. ಕಸ ಹೊಡಿತಿದ್ದಲ್ಲ ಅವಳು ಅಡ್ಮಿಟ್ ಆಗಿರ್ತಾಳೆ. ಏನಮ್ಮ ನಿನಗೇನಾದ್ರು ಗಂಡು ಮಗು ಆದ್ರೆ ಏನ್ ಮಾಡ್ತೀಯ ಅಂದ್ರೆ, ಅಯ್ಯೋ ಸಾಹೇಬ್ರೆ, ನನಗೆ ಗಂಡು ಮಗು ಆದ್ರೆ ನನ್ನ ಗಂಡ ಕಸ ಹೊಡಿತಿದ್ದ ರೋಡಲ್ಲಿ, ಇನ್ನೊಂದು ಕೆಲಸ ನನ್ನ ಮಗನಿಗೆ ಅದೇ ಕೆಲಸ ಹಚ್ಬಿಡ್ತೀನಿ ಕಸ ಹೊಡಿಯೋದ ಅಂತ. ಆಗ ಅಂಬೇಡ್ಕರ್ ಹೇಳ್ತಾರೆ, ನೆನಪುಗಳಿಲ್ಲದ ಸಮಾಜ ಕನಸುಗಳನ್ನ ಹೇಗೆ ಕಟ್ಟುತ್ತೆ? ನಾವ್ಯಾರು ಅಂತ ನಮಗೆ ನೆನಪೇ ಇಲ್ಲ. ನಮ್ಮ ಇತಿಹಾಸ ಏನು ನೆನಪಿಲ್ಲ. ನಾವ್ಯಾರು ಅಂತಕ್ಕಂಥದ್ದೇ ಗೊತ್ತಿಲ್ಲರ್ತಕ್ಕಂಥ ಜನ ಕನಸನ್ನ ಹೆಂಗ್ ಕಾಣ್ತಾರೆ? ಈ ದೇಶದಲ್ಲಿ ಶಿಕ್ಷಣ ಪದ್ಧತಿ ಹೇಗಿತ್ತು ಅಂತಂದ್ರೆ ಅಸ್ಪೃಶ್ಯರು ಮತ್ತು ಹಿಂದುಳಿದ ವರ್ಗದವರು, ಶೂದ್ರರು ವಿದ್ಯೆಯನ್ನೇ ಕಲಿಯಲಿಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಲ್ಲಿ ಆ ಕಾಲದಲ್ಲಿ ಹೆಚ್ಚು ಡಿಗ್ರಿಗಳನ್ನು ತೆಗೆದುಕೊಂಡಂತ ಏಕೈಕ ವ್ಯಕ್ತಿಯಾಗಿತ್ತು. ಶಿಕ್ಷಣದಿಂದ ಹೊರತಾಗಿತ್ತು ಈ ದೇಶದಲ್ಲಿ. ಅದಕ್ಕೆ ವಿದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿ ಹಲವು ಡಿಗ್ರಿಗಳನ್ನು ಪಡ್ಕೊಂಡು ಬಂದರು. ಇವತ್ತು ನಾವೇನು ಸಂವಿಧಾನದ ಅಡಿಯಲ್ಲಿ ಬದುಕಿದೀವೋ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಿರತ ಹೋರಾಟದ ಪ್ರತಿಫಲ. ಅದು ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಹೆಣ್ಣಿರಲಿ, ಗಂಡಿರಲಿ, ಎಲ್ಲರೂ ಕೂಡ ಇವತ್ತು ಸಮಾನವಾಗಿ ಬದುಕಿದೀವಿ, ಒಂದಷ್ಟು ಹಕ್ಕು ಅಧಿಕಾರಗಳನ್ನು ಪಡ್ಕೊಂಡಿದೀವಿ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಶ್ರಮ.